ಡ್ಯಾನಿಯೆಲ್ ನೋಡದ ಸತ್ಯ. ಡ್ಯಾನಿಯೆಲ್ ತನ್ನ ಕಾಲೇಜಿನ ಅತ್ಯುತ್ತಮ ವಿದ್ಯಾರ್ಥಿಗಳಲ್ಲಿ ಒಬ್ಬನಾಗಿದ್ದನು. ಅವನು ಯಾವಾಗಲೂ ಸಮಯಕ್ಕೆ ಸರಿಯಾಗಿ ಅಸೈನ್ಮೆಂಟ್ಗಳನ್ನು ಸಲ್ಲಿಸುತ್ತಿದ್ದನು. ಪ್ರತಿ ತರಗತಿಗೂ ಹಾಜರಾಗುತ್ತಿದ್ದನು ಮತ್ತು ಪ್ರಾಧ್ಯಾಪಕರಿಗೆ ಅಗತ್ಯವಿದ್ದಾಗ ಸಹಾಯ ಮಾಡುತ್ತಿದ್ದನು. ಆದರೆ ಅವನಲ್ಲಿ ಒಂದು ದೌರ್ಬಲ್ಯವಿತ್ತು. ಅವನು ಜನರನ್ನು ತಕ್ಷಣವೇ ನಿರ್ಣಯಿಸುತ್ತಿದ್ದನು. ಅವನ ತರಗತಿಯಲ್ಲಿ ಸ್ಯಾಮುವೆಲ್ ಎಂಬ ಹುಡುಗನಿದ್ದನು. ಸ್ಯಾಮುವೆಲ್ ಹೆಚ್ಚಾಗಿ ತಡವಾಗಿ ಬರುತ್ತಿದ್ದನು. ಸುಸ್ತಾದವನಂತೆ ಕಾಣುತ್ತಿದ್ದನು. ತರಗತಿಯಲ್ಲಿ ಹೆಚ್ಚಾಗಿ ಭಾಗವಹಿಸುತ್ತಿರಲಿಲ್ಲ ಮತ್ತು ಕೆಲವೊಮ್ಮೆ ಉಪನ್ಯಾಸದ ಸಮಯದಲ್ಲಿ ನಿದ್ರಿಸುತ್ತಿದ್ದನು. ಇದನ್ನು ನೋಡಿ ಡ್ಯಾನಿಯೆಲ್ ತನ್ನ ಸ್ನೇಹಿತರೊಂದಿಗೆ ಹೀಗೆ ಪಿಸುಕುಟ್ಟುತ್ತಿದ್ದನು: ಅವನು ತುಂಬಾ ಅಜಾಗರೂಕ, ಅವನಿಗೆ ಓದಿನಲ್ಲಿ ಆಸಕ್ತಿಯೇ ಇಲ್ಲ. ಪ್ರತಿ ಬಾರಿ ಸ್ಯಾಮುವೆಲ್ ಕಡಿಮೆ ಅಂಕಗಳನ್ನು ಪಡೆದಾಗ ಡ್ಯಾನಿಯೆಲ್ ತನ್ನ ಊಹೆ ಸರಿಯಾಗಿದೆ ಎಂದು ಭಾವಿಸುತ್ತಿದ್ದನು. ಒಂದು ದಿನ ಒಂದು ಪ್ರಮುಖ ಗ್ರೂಪ್ ಪ್ರಾಜೆಕ್ಟ್ ಸಮಯದಲ್ಲಿ ಸ್ಯಾಮುವೆಲನನ್ನು ಡ್ಯಾನಿಯೆಲ್ ತಂಡಕ್ಕೆ ಸೇರಿಸಲಾಯಿತು. ಡ್ಯಾನಿಯೆಲ್ ಜೋರಾಗಿ ನಿಟ್ಟುಸಿರು ಬಿಡುತ್ತಾ ಹೇಳಿದನು: ಸರ್, ನಾನು ನನ್ನ ಪಾಲುದಾರನನ್ನು ಬದಲಾಯಿಸಬಹುದೇ? ಹೇಗಿದ್ದರೂ ಅವನು ಏನೂ ಮಾಡುವುದಿಲ್ಲ. ಅವರ ಪ್ರಾಧ್ಯಾಪಕರು ಡ್ಯಾನಿಯೆಲ್ ಕಡೆಗೆ ನಿರಾಶೆಯಿಂದ ನೋಡಿ ಕೇಳಿದರು: ಡ್ಯಾನಿಯೆಲ್, ಸ್ಯಾಮುವೆಲ್ ಎಂಥ ಕಷ್ಟಗಳನ್ನು ಅನುಭವಿಸುತ್ತಿದ್ದಾನೆ ಎಂದು ನಿನಗೆ ತಿಳಿದಿದೆಯೇ? ತಿಳಿಯಲು ಏನೂ ಇಲ್ಲ ಎಂದು ಭಾವಿಸಿದ ಡ್ಯಾನಿಯೆಲ್ ಭುಜ ಕುಗ್ಗಿಸಿದನು. ಪ್ರಾಧ್ಯಾಪಕರು ಮೃದುವಾಗಿ ಹೇಳಿದರು: ಸ್ಯಾಮುವೆಲ್ ಒಂದು ಚಿಕ್ಕ ಅಂಗಡಿಯಲ್ಲಿ ರಾತ್ರಿ 2 ಗಂಟೆಯವರೆಗೆ ನೈಟ್ ಶಿಫ್ಟ್ನಲ್ಲಿ ಕೆಲಸ ಮಾಡುತ್ತಾನೆ. ಅವನು ತನ್ನ ಕುಟುಂಬದ ಬಾಡಿಗೆ ಮತ್ತು ತಾಯಿಯ ಚಿಕಿತ್ಸೆಗಾಗಿ ಹಣ ಸಂಪಾದಿಸಲು ಸಹಾಯ ಮಾಡುತ್ತಿದ್ದಾನೆ. ಕಾಲೇಜಿಗೆ ಬರುವ ಮೊದಲು ಅವನು ಕೇವಲ 3 ಗಂಟೆ ನಿದ್ದೆ ಮಾಡುತ್ತಾನೆ. ಆದರೂ ಅವನು ಪ್ರತಿದಿನವೂ ತಪ್ಪದೆ ಬರುತ್ತಾನೆ. ಅವನು ಸೋಮಾರಿಯಲ್ಲ. ಡ್ಯಾನಿಯೆಲ್, ಅವನು ನೀವು ಎಂದಿಗೂ ನೋಡದ ಹೋರಾಟವನ್ನು ನಡೆಸುತ್ತಿದ್ದಾನೆ. ಡ್ಯಾನಿಯೆಲಿಗೆ ತನ್ನ ತಪ್ಪಿನ ಅರಿವಾಯಿತು. ಅವನು ಆಡಿದ ಪ್ರತಿ ಮಾತು, ಮಾಡಿದ ಪ್ರತಿ ಲೇವಡಿ ತಪ್ಪು ಎಂದು ಅವನಿಗೆ ಅನಿಸಿತು. ಮರುದಿನ ಡ್ಯಾನಿಯೆಲ್ ಸ್ಯಾಮುವೆಲ್ ಹತ್ತಿರ ಹೋಗಿ ಮೆಲ್ಲನೆ ಕೇಳಿದನು: ನನ್ನನ್ನು ಕ್ಷಮಿಸು ಸ್ಯಾಮುವೆಲ್. ನಿನ್ನ ಕಷ್ಟಗಳು ಅರ್ಥ ಮಾಡಿಕೊಳ್ಳದೆ ನಾನು ನಿನ್ನನ್ನು ತಪ್ಪಾಗಿ ನಿರ್ಣಯಿಸಿದೆ. ಸ್ಯಾಮುವೆಲ್ ಆಶ್ಚರ್ಯಚಕಿತನಾದರೂ ಮೃದುವಾಗಿ ನಗುತ್ತಾ ಹೇಳಿದನು: ಪರವಾಗಿಲ್ಲ, ಕೆಲವೊಮ್ಮೆ ಎಲ್ಲರೂ ತಪ್ಪು ತಿಳಿದುಕೊಳ್ಳುತ್ತಾರೆ. ನಾನು ನನ್ನ ಕೈಲಾದಷ್ಟು ಪ್ರಯತ್ನಿಸುತ್ತಿದ್ದೇನೆ ಅಷ್ಟೆ. ಆ ಕ್ಷಣದಿಂದ ಡ್ಯಾನಿಯೆಲ್ ಬದಲಾದನು. ಯಾರನ್ನಾದರೂ ನಿರ್ಣಿಸಲು ಅಥವಾ ಟೀಕಿಸಲು ಮನಸ್ಸಾದಾಗ ಅವನು ತನಗೆ ತಾನೇ ಹೀಗೆ ಹೇಳಿಕೊಳ್ಳುತ್ತಿದ್ದನು: ಪ್ರತಿಯೊಬ್ಬರಲ್ಲೂ ನಾನು ನೋಡದ ಒಂದು ಕಥೆಯಿದೆ. ಪಾಠ: ಜನರು ನಮಗೆ ಕಾಣದ ಎಷ್ಟೋ ಹೋರಾಟಗಳನ್ನು ನಡೆಸುತ್ತಿದ್ದಾರೆ. ಹೊರಗಿನ ನೋಟವನ್ನು ನೋಡಿ ಇತರರನ್ನು ನಿರ್ಣಯಿಸಬೇಡಿ. ಕರುಣೆಯನ್ನು ಆರಿಸಿಕೊಳ್ಳಿ. ಇದು ಕ್ರಿಸ್ತನ ಹೃದಯವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ನಮ್ಮ ಸುತ್ತಲಿರುವವರಿಗೆ ಗುಣಪಡಿಸುವ ಶಕ್ತಿಯನ್ನು ನೀಡುತ್ತದೆ. ಲೂಕನು 6ನೇ ಅಧ್ಯಾಯ 37ನೇ ವಚನದಲ್ಲಿ, ಇದಲ್ಲದೆ ತೀರ್ಪು ಮಾಡಬೇಡಿರಿ, ಆಗ ನಿಮಗೂ ತೀರ್ಪಾಗುವುದಿಲ್ಲ. ಅಪರಾಧಿ ಎಂದು ನಿರ್ಣಯಿಸಬೇಡಿರಿ, ಆಗ ನಿಮ್ಮನ್ನು ಅಪರಾಧಿಗಳೆಂದು ನಿರ್ಣಯಿಸುವುದಿಲ್ಲ. ಕ್ಷಮಿಸಿರಿ, ಆಗ ನಿಮಗೂ ಕ್ಷಮಿಸಲ್ಪಡುವುದು.